86 ವಯಂ ಪುರಾ ಶ್ರೀಮದನಷ್ಟಬುದ್ಧೇತರಸ್ಪೃಧಃ ಘ್ನಂತ ಪ್ರಜಾ ಸ್ವ ಅಪಿ ನಿರ್ಘೃಣ ಪ್ರಭೋ ಮೃತ್ಯುಂ ಪರಂ ತ್ವಾಂ ಅಗಣಯ್ಯ ದುರ್ಮದಾಃ. ಇದು ಜರಾಸಂಧನ ಬಂಧನದಲ್ಲಿ ಇದ್ದಂತ ರಾಜರುಗಳು ಕೃಷ್ಣನ ಮುಂದೆ ಹೇಳ್ತಕ್ಕಂಥ ಒಂದು ಮಾತು. ವಯಂ ಪುರ ಶ್ರೀಮದ ನಷ್ಟಬುದ್ಧಯ ಜಿಹೀರ್ಷಯ ಅಸ್ಯಾಹ ಇತರೇತರ ಸ್ಪೃಧಃ ಘನಂತಃ ಪ್ರಜಾಃ ತ್ವಾಹ ಅಪಿ ನಿರ್ಘೃಣಾಃ ಪ್ರಭೋ ಮೃತ್ಯುಂ ಪರಂ ತ್ವಾಂ ಅಗಣಯ್ಯ ದುರ್ಮದಾಃ. ಎಷ್ಟನೇ ಶ್ಲೋಕ ಆಚಾರ್ಯ? ಎಷ್ಟನೇ ಶ್ಲೋಕ ಯಾವುದು? 86ನೇ ಶ್ಲೋಕ, ಭಾಗವತ ಸಾರೋದ್ಧಾರ. ಅಲ್ಲಿ ಜರಾಸಂಧನ ಮುಂದೆ ಇವರೆಲ್ಲರೂ ಜರಾಸಂಧನಿಂದ ಇವರೆಲ್ಲ ಬಂಧಿತರಾಗಿರ್ತಾರೆ. ಅನೇಕ ರಾಜರುಗಳು ಆ ಜರಾಸಂಧ ಒಂದು ಪುರುಷಮೇಧ ಯಾಗ ಅಂತ ಮಾಡಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ. ಅಂದ್ರೆ ಅಲ್ಲಿ ವಸ್ತುತಃ ಅಶ್ವವನ್ನ ಕಟ್ಟಿ ಬಲಿ ಕೊಡ್ತಕ್ಕಂಥದ್ದು, ಆದ್ರೆ ಅವನು ಪುರುಷರನ್ನೇ ಬಲಿ ಕೊಡಬೇಕು, ಅಂದ್ರೆ ರಾಜರುಗಳನ್ನ ಬಲಿ ಕೊಡಬೇಕು ಎಂಬುದಾಗಿ ಅವನು ಕೆಟ್ಟ ಅಭಿಪ್ರಾಯವನ್ನ ಇಟ್ಟುಕೊಂಡು ಆ ಪುರುಷ ಬಲಿಯನ್ನು ಕೊಡ್ತಕ್ಕಂತಹ ಪುರುಷ ಮೇಧ ಯಾಗವನ್ನ ಮಾಡ್ಲಿಕ್ಕೆ ಸಂಕಲ್ಪವನ್ನ ಮಾಡಿ ಅವರೆಲ್ಲರನ್ನು ಕೂಡ ಅನೇಕ ರಾಜರನ್ನು ತಂದು ಬಂಧನದಲ್ಲಿ ಇಟ್ಟುಕೊಂಡಿರ್ತಾನೆ. ಆ ರಾಜರನ್ನ ಕೃಷ್ಣ ಪರಮಾತ್ಮ ಬಿಡಿಸ್ತಾನೆ. ಬಿಡಿಸಿದಾಗ ಅವರು ಕೃಷ್ಣನ ಮುಂದೆ ಆಡತಕ್ಕಂಥ ಒಂದು ಮಾತು ಇದು. ಸ್ವಯಂಪುರ ಶ್ರೀಮದ ನಷ್ಟಬುದ್ಧಯ. ಆ ರಾಜರೆಲ್ಲ ಹೇಳ್ತಿದ್ದಾರೆ, ಭಗವಂತ, ನಾವೆಲ್ಲ ಮೊದಲು ಪುರ ಅಂದ್ರೆ ನಿನ್ನ ದರ್ಶನವಾಗುವುದಕ್ಕಿಂತ ಮುಂಚೆ ಜರಾಸಂಧ ಬಂಧನ ಮಾಡಿ ನಮ್ಮನಿಗೆ ತೊಂದರೆ ಕೊಟ್ಟು ನೀನು ಬಂದು ನಮ್ಮನ್ನ ಕಾಪಾಡೋದಕ್ಕಿಂತ ಮುಂಚೆ ಶ್ರೀಮದ ನಷ್ಟಬುದ್ಧಯ, ಶ್ರೀಮದೇನ, ಶ್ರೀ ಅಂದ್ರೆ ಸಂಪತ್ತು, ಸಂಪತ್ತಿನ ಒಂದು ಅಹಂಕಾರ, ಅದರಿಂದ ನಷ್ಟ ಬುದ್ಧಿ. ನಷ್ಟ ಅಂದ್ರೆ ನಮಗೆ ಜ್ಞಾನ ಇತ್ತು, ಇದ್ದ ಜ್ಞಾನ ಹೋಗ್ಬಿಟ್ಟಿತ್ತು, ತಿಳುವಳಿಕೆ ಇತ್ತು, ಇಲ್ಲದಂತೆ ಆಗಿತ್ತು. ನಷ್ಟ ನಶ ಅದರ್ಶನೆ, ನಾವು ಜ್ಞಾನ ಇದ್ದು ಜ್ಞಾನ ಇಲ್ಲದವರಂತೆ ಆಗಿಬಿಟ್ಟಿದ್ವಿ. ಶ್ರೀಮದ ಶ್ರೀಯಹಮದ ಶ್ರೀಮದ ಶ್ರೀಮದೇನ ನಷ್ಟ ಬುದ್ಧಿ ಯಶಾಂತೆ ಶ್ರೀಮದ ನಷ್ಟಬುದ್ಧಯ. ಸಂಪತ್ತಿನ ಮದದಿಂದಾಗಿ ನಷ್ಟವಾದ ಬುದ್ಧಿ ಉಳ್ಳವರಾಗಿದ್ವಿ. ಅಂದ್ರೆ ನಮ್ಮ ಎಲ್ಲಾ ತಿಳುವಳಿಕೆಯನ್ನು, ಯಾಕಂದ್ರೆ ರಾಜರು ಅಂದ್ರೆ ಸುಮ್ಮನೆ ಯಾರೊಬ್ಬ ರಾಜ ಆಗೋದಿಲ್ಲ, ಅವರಿಗೆ ಬೇಕಾದಷ್ಟು ತಿಳುವಳಿಕೆಯನ್ನ ಕೊಟ್ಟಿರ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಬ್ಬ ಸಮರ್ಥವಾಗಿ ಯಾವ ರೀತಿಯಲ್ಲಿ ರಾಜ್ಯ ಪರಿಪಾಲನೆ ಮಾಡಬೇಕು, ಪ್ರಜಾ ಪರಿಪಾಲನೆ ಮಾಡಬೇಕು, ಸಂಪತ್ತಿನ ವಿಷಯದಲ್ಲಿ ಹೇಗಿರಬೇಕು ಹೇಗಿರಬಾರದು ಎಲ್ಲವನ್ನೂ ಕೂಡ ಹೇಳಿಕೊಟ್ಟಿರ್ತಾರೆ. ಆದ್ರೆ ಇದ್ದಕ್ಕಿದ್ದಾಗಿ ಅಧಿಕಾರ ಯಾವಾಗ ಬಂತು, ಯೌವನಂ ಧನ ಸಂಪತ್ತಿ, ಒಂದು ಕಡೆ ಯೌವನ ಇರುತ್ತೆ, ಮತ್ತೊಂದು ಕಡೆ ಧನ ಸಂಪತ್ತಿ ಇರುತ್ತೆ, ಅಧಿಕಾರ ಮದ ಇರುತ್ತೆ. ಹಾಗೇನಾಗುತ್ತೆ, ಎಲ್ಲವೂ ಮರೆತು ಬಿಡ್ತಾರೆ, ಒಳ್ಳೆಯದು ಕೆಟ್ಟದ್ದೆಲ್ಲವನ್ನು ಮರೆತು ಬಿಟ್ಟಿದ್ವಿ ನಾವು. ಶ್ರೀಮದ ನಷ್ಟಬುದ್ಧಯ ಅಸ್ಯಾಹ ಜಿಹೀರ್ಷಯ. ಈಗಾಗಲೇ ಬೇಕಾದಷ್ಟು ಸಂಪತ್ತಿತ್ತು, ಆ ಸಂಪತ್ತಿಂದ ನಾವು ಎಲ್ಲವನ್ನು ಮರ್ತಿದ್ವಿ. ಅಷ್ಟು ಮಾತ್ರ ಅಲ್ಲ, ಅಸ್ಯಾಹ ಜಿಹೀರ್ಷಯ. ಅಸ್ಯಾಹ ಅಂದ್ರೆ ಈ ಒಂದು ಸಂಪತ್ತು, ಲಕ್ಷ್ಮಿ ಯಾರಿಗ್ ಬೇಡ, ಎಷ್ಟಿದ್ರೂ ಸಾಲಲ್ಲ. ಅಸ್ಯಾಹ ಅಂದ್ರೆ ಈ ಲಕ್ಷ್ಮೀ ದೇವಿಯ ಜಿಹೀರ್ಷಯ. ಜಿಹೀರ್ಷಯ ಅಂದ್ರೆ ಹರ್ತುಂ ಇಚ್ಛಾ ಜಿಹೀರ್ಷ, ತಯಾ ಜಿಹೀರ್ಷಯ. ಆ ಸಂಪತ್ತನ್ನ ಅಪಹಾರ ಮಾಡತಕ್ಕಂತ ಒಂದು ಬಯಕೆ. ನನ್ನತ್ರ ಇಷ್ಟು ಸಂಪತ್ತಿದೆ, ಸಾಲಲ್ಲ, ಈ ರಾಜನನ್ನ, ಮತ್ತೊಬ್ಬ ರಾಜನನ್ನ, ಅವರ ರಾಜ್ಯವನ್ನ, ಮತ್ತೊಬ್ಬರ ರಾಜ್ಯವನ್ನ, ಎಲ್ಲರ ರಾಜ್ಯವನ್ನು ನಾನು ಅಪಹಾರ ಮಾಡಬೇಕು. ಹರ್ತುಂ ಇಚ್ಛಾ ಜಿಹೀರ್ಷ, ಅಪಹಾರ ಮಾಡಬೇಕು, ಕದಿಬೇಕು, ಕದ್ದು ನಾನು ಸಂಪತ್ತನ್ನ ಕ್ರೋಢೀಕರಣ ಮಾಡಬೇಕು ಎಂಬತಕ್ಕಂಥ ಭಾವನೆಯಿಂದಾಗಿ ಇತರೇತರ ಸ್ಪೃಹ, ಪರಸ್ಪರ ನಾವೆಲ್ಲ ಇವತ್ತೇನು ಬಂಧನದಲ್ಲಿ ಒಳಗಾಗಿದ್ದೇವೆ, ಒಳಗಾಗಿ ಇವತ್ತು ನಿನ್ನ ಮುಂದೆ ಬಿಡುಗಡೆಯಾಗಿ ನಿಂತಿದ್ದೇವೆ, ನಾವೆಲ್ಲ ಪರಸ್ಪರ ಕಚ್ಚಾಡಿದ ರಾಜರು ನಾವೆಲ್ಲರೂ ಕೂಡ ಒಂದೇ ಭಾವನೆಯಲ್ಲಿ ಇದ್ದವರಲ್ಲ. ಇವತ್ತು ಕಷ್ಟ ಬಂದಾಗೆ ಎಲ್ಲ ಒಟ್ಟಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಒಂದೇ ಕಡೆ ಇದ್ದೇವೆ. ಆದ್ರೆ ನಾವೆಲ್ಲ ಹಿಂದೆ ಇತರೇತರ ಸ್ಪೃಹ, ಇತರೇತರ ಪರಸ್ಪರವಾಗಿ, ನನ್ನ ಮೇಲೆ ಅವನಿಗೆ ದ್ವೇಷ, ಅವನಿಗೆ ನನ್ನ ಮೇಲೆ ದ್ವೇಷ, ಈ ತರ ಪರಸ್ಪರ ದ್ವೇಷ ಭಾವನೆಯಿಂದ, ಸ್ಪರ್ಧಾ ಭಾವನೆಯಿಂದ ಹೊಂದಿದವರಾಗಿ ಸ್ವಾಹ ನಿರ್ಘೃಣಾಹ, ನಮಗೊಂದು ಕನಿಕರವೇ ಇಲ್ಲ. ಕನಿಕರವೇ, ಘೃಣ ಅಂದ್ರೆ ಕನಿಕರ, ನಿರ್ಘೃಣಾಹ ಕನಿಕರ ಇಲ್ಲದೇನೆ, ಸ್ವಾಹ ಅಪಿ ಪ್ರಜಾ ಘ್ನಂತಹ, ನಮ್ಮವರೇ ಆಗಿರ್ತಕ್ಕಂಥ ಪ್ರಜೆಗಳನ್ನ, ನಮ್ಮ ಪ್ರಜೆಗಳನ್ನ ಸಂಹಾರ ಮಾಡ್ತಾ ಇದ್ವಿ. ಯಾಕಂದ್ರೆ ಮತ್ತೊಬ್ಬ ರಾಜನ ಸಂಪತ್ತನ್ನ ಅಪಹಾರ ಮಾಡ್ಬೇಕು, ಸಂಪತ್ತನ್ನ ಅಪಹಾರ ಮಾಡ್ಬೇಕು ಅಂದ್ರೆ ಹೋಗಿ ಕದ್ಕೊಂಡ್ ಬರಕ್ಕಾಗತ್ತಾ? ಆ ರಾಜನು ಅಷ್ಟೇ ಪ್ರಬಲವಾಗಿರ್ತಾನೆ,
ಅಷ್ಟೇ ಕೋಟೆ ಕಟ್ಕೊಂಡಿರ್ತಾನೆ, ಅಷ್ಟೇ ಚತುರಂಗ ಸೇನೆ ಇರತ್ತೆ, ಎಲ್ಲವೂ ಇರತ್ತೆ. ಅದನ್ನ ಮೀರಿ ಅವನ ಸಂಪತ್ತನ್ನ ಅಪಹಾರ ಮಾಡಬೇಕು ಅಂದ್ರೆ ಯುದ್ಧ ಆಗ್ಬೇಕು. ಯುದ್ಧಕ್ಕೆ ಮತ್ತೊಬ್ರು ಬೇರೆಯವರು ಯುದ್ಧಕ್ಕೆ ಬರ್ತಾರ? ನನ್ನ ರಾಜ್ಯದಲ್ಲಿ ಇದ್ದಂತ ಪ್ರಜೆಗಳನ್ನೇ ಯುದ್ಧಕ್ಕೆ ನಾನು ನಿಲ್ಲಿಸ್ತಾ ಇದ್ದೆ. ನಿಲ್ಲಿಸಿ ನನ್ನ ಒಂದು ಸಂಪತ್ತಿನ ವ್ಯಾಮೋಹಕ್ಕೋಸ್ಕರವಾಗಿ, ನಮ್ಮ ಸಂಪತ್ತಿನ ವ್ಯಾಮೋಹಕ್ಕೋಸ್ಕರವಾಗಿ ಅವರನ್ನೆಲ್ಲ ಬಲಿ ಕೊಡ್ತಾ ಇದೆ. ಪಾಪ ಅವರು ನನ್ನ ಮಾತಿಗೆ ಕಟಿಬದ್ಧವರಾಗಿ ಯುದ್ಧ ಮಾಡ್ತಾ ಇದ್ರು, ಯುದ್ಧಕ್ಕೆ ಹೋಗ್ತಾ ಇದ್ರು. ಯುದ್ಧದಲ್ಲಿ ಬದುಕ್ತಾರೋ ಬದುಕಲ್ವೋ, ಅವರ ಮನೆಗೆ ಅವರ ಮಡಲಿಗೆ ಮಕ್ಕಳಿಗೆ ಗತಿ ಯಾರು ಏನೋ ಗೊತ್ತಿಲ್ಲದೆ ಯುದ್ಧ ಮಾಡ್ತಾ ಇದ್ರು. ಹೀಗೆ ಕರುಣೆಯೇ ಇಲ್ಲದೇನೆ ಒಂದು ಕೇವಲ ಸಂಪತ್ತಿನ ವ್ಯಾಮೋಹಕ್ಕೋಸ್ಕರವಾಗಿ ನಮ್ಮ ಪ್ರಜೆಗಳನ್ನ ನಾವು ಕೊಂದಿದ್ದೇವೆ ನೇರವಾಗಿ ನಾವೇ ಕೊಲ್ಲುವುದಂತಲ್ಲ, ಅವರು ಸಾಯುವಂತೆ ನಾವು ಮಾಡಿದ್ದೇವೆ. ಹೀಗೆ ಕರುಣೆ ಎಂಬುದು ಇಲ್ಲದೇನೆ ನಮ್ಮ ಪ್ರಜೆಗಳ ಸಾವಿಗೆ ನಾವು ಕಾರಣರಾಗಿದ್ದೇವೆ. ಪರಂ ಮೃತ್ಯು ಪ್ರಭೋ ಅಂತ ಸಂಬೋಧನೆ. ಮೊದಲಿಗೆ ಪ್ರಭೋ ಸರ್ವ ಸಮರ್ಥನೆ, ನೀನ್ ನೋಡು ನಮಗೆ ಆ ಸಂಪತ್ತಿನ ಅಹಂಕಾರ ಕೊಡ್ಲಿಕ್ಕೂ ನಿನಗೆ ಸಾಮರ್ಥ್ಯ ಇದೆ ಪ್ರಭು, ನೀನು ಸಮರ್ಥ. ಆ ಸಂಪತ್ತನ್ನ ಕಿತ್ತುಕೊಂಡು ನಮ್ಮನ್ನ ಈ ತರ ಬುದ್ಧಿ ಬರುವಂತೆ ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗೆ, ನೀನು ಪ್ರಭು. ಪರಂ ಮೃತ್ಯುಂ ತ್ವಾಂ ಅಗಣೀಯ ದುರ್ಮದಾಹ, ನೀನು ಪರ, ನೀನು ಶ್ರೇಷ್ಠ, ನೀನು ಮೃತ್ಯು ದೇವತೆಗೂ ಮೃತ್ಯುವನ್ನು ಕೊಡ್ತಕ್ಕಂಥ ನೀನು. ಮೃತ್ಯುಂ ನಮಾಮ್ಯಹಂ, ನರಸಿಂಹ ಮಂತ್ರದಲ್ಲಿ ಮೃತ್ಯೋಹ ಮೃತ್ಯುಂ ಅಥವಾ ಮೃತ್ಯುವಿಗೂ ಮೃತ್ಯು, ಆ ಮೃತ್ಯು ದೇವತೆಗೂ ಮೃತ್ಯುವಾಗಿರ್ತಕ್ಕಂತಹ ನಿನ್ನನ್ನ ಅಗಣಯ್ಯ, ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾವೇ ಸುಪ್ರೀಂ ಅಲ್ಲ, ನಾವೇ ಶ್ರೇಷ್ಠರಲ್ಲ, ನಮ್ಮೊಳಗೊಬ್ಬ ದೇವರಿದ್ದಾನೆ, ಅವನೇ ಸರ್ವಶಕ್ತ, ಅವನೇ ಸರ್ವಸಮರ್ಥ, ಅವನು ನಮಗೆ ಸ್ವಾತಂತ್ರ್ಯ ಕೊಟ್ಟವನು. ಇದು ಯಾವುದೂ ಲೆಕ್ಕಕ್ಕಿಟ್ಕೊಂಡೆ ದುರ್ಮದಾಹ ಅಭವಂ ಅಂತ ಇಟ್ಕೊಳ್ಬೇಕಲ್ಲಿ. ದುರ್ಮದಾಹ ಕೆಟ್ಟ ಅಹಂಕಾರವನ್ನ ಹೊಂದಿದವರಾಗಿದ್ದೇವೆ. ಅಂದ್ರೆ ದೇವರು ನಮಗೆ ಕಾಲಕಾಲಕ್ಕೆ ಕೆಲವೊಂದಿಷ್ಟು ಸುಖವನ್ನ ಕೊಡ್ತಾನೆ, ಕೆಲವೊಂದಿಷ್ಟು ಸಂಪತ್ತನ್ನ ಕೊಡ್ತಾನೆ, ಅಧಿಕಾರಗಳನ್ನ ಕೊಡ್ತಾನೆ, ಒಳ್ಳೆಯದನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾವು ಅಹಂಕಾರವನ್ನು ತೋರಬಾರದು. ನಮಗೇನೋ ಒಳ್ಳೇದಾಗ್ತಾ ಇದೆ ಅಂದಾಗ ನಾವು ಯಾವತ್ತೂ ಅತ್ಯಂತ ವಿನಯವಂತರಾಗಬೇಕು, ತುಂಬಾ ತಗ್ಗಿ ಬಗ್ಗೆ ನಡೆಯುವುದನ್ನು ಕಲಿಬೇಕು. ಯಾವಾಗ ದೇವರು ಸಂಪತ್ತು ಕೊಟ್ಟ ಒಳ್ಳೇದು ಮಾಡ್ದ ಅಂದಾಗ ನಾವು ಮತ್ತಷ್ಟು ಅಹಂಕಾರವನ್ನು ತೋರ್ತೀವೋ ದೇವರದೆಲ್ಲವನ್ನು ಕೂಡ ಕಿತ್ತುಕೊಳ್ತಾನೆ, ಕಷ್ಟ ಕೊಡ್ತಾನೆ. ಕಷ್ಟ ಕೊಡೋದೇನಕ್ಕೋಸ್ಕರವಾಗಿ? ನಮಗೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರವಾಗಿ. ನಮ್ಮಲ್ಲಿ ಇದ್ದಂತ ಅಹಂಕಾರವನ್ನ, ಮಾತ್ಸರ್ಯವನ್ನ, ಅಸೂಯೆಯನ್ನ ದೂರ ಮಾಡ್ಲಿಕ್ಕೋಸ್ಕರ ದೇವರು ಕಷ್ಟ ಕೊಡ್ತಾನೆ. ಆ ಕಷ್ಟ ಕೊಟ್ಟಾಗ ನಮ್ಮಲ್ಲಿದ್ದಂತ ದುರ್ಗುಣಗಳನ್ನು ದೂರ ಮಾಡ್ಕೊಳ್ಬೇಕು, ಒಳ್ಳೆ ದಾರಿಯಲ್ಲಿ ಸಾಗಬೇಕು, ವಿನಯವಂತರಾಗಬೇಕು, ಕಾಮಕ್ರೋಧಾದಿಗಳನ್ನು ಬಿಡಬೇಕು. ಆಗ್ಲೂ ಬಿಟ್ಟಿಲ್ಲ, ಕಷ್ಟ ಕೊಟ್ಟಾಗ ಒಳ್ಳೆ ದಾರಿಗೆ ಬಂದಿಲ್ಲ, ಸುಖ ಕೊಟ್ಟಾಗ ನಾವು ಇದು ದೇವರ ಅನುಗ್ರಹದಿಂದ ಸಿಕ್ತು ಅಂತ ಅನುಸಂಧಾನಕ್ಕೆ ಬಂದಿಲ್ಲ ಅಂತ ಆದ್ರೆ ದೇವರೇನ್ ಮಾಡ್ತಾನೆ? ನಮಗೆ ಕಷ್ಟ ಕೊಟ್ಟೆ ಬುದ್ಧಿಯನ್ನ ಕಲಿಸ್ತಾನೆ. ಅದಕ್ಕೆ ಕುಂತಿ ಹೇಳತಕ್ಕಂಥ ಮಾತು, ದೇವರೇ ನನಗೆ ಯಾವಾಗ್ಲೂ ವಿಪದ ಸಂತುನ ಶಾಶ್ವತ ಅಂತ ಹೇಳ ಕುಂತಿ, ನನಗೆ ಯಾವಾಗ್ಲೂ ಕಷ್ಟನೇ ಬರಲಿ. ಯಾಕಂದ್ರೆ ಕಷ್ಟ ಬಂದ್ರೆ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ಅಂತ ವೆಂಕಟರಮಣ, ಕಷ್ಟ ಬಂದ್ರೆ ಮಾತ್ರ ನಿನ್ನ ಬಗ್ಗೆ ಒಲವಿರತ್ತೆ, ನಿನ್ನ ಬಗ್ಗೆ ಭಕ್ತಿ ಇರತ್ತೆ, ಪ್ರೀತಿ ಇರತ್ತೆ. ಹಾಗಾಗಿ ಈಗ ಕಷ್ಟ ಬಂದಿದೆ ಎಲ್ಲ ರಾಜರಿಗೂ, ಜರಾಸಂಧನ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ಕೃಷ್ಣನನ್ನ ಪ್ರಾರ್ಥನೆ ಮಾಡತಕ್ಕಂಥ ಶ್ಲೋಕ ಇದು. ನಾವೇನು ಪ್ರಸಿದ್ಧವಾದ ಒಂದು ಶ್ಲೋಕ ಹೇಳ್ತೀವಿ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಕೃಷ್ಣನನ್ನ ರಾಜರು ಪ್ರಾರ್ಥನೆ ಮಾಡ್ತಕ್ಕಂಥ ಶ್ಲೋಕ. ಇದೇ ಒಂದು ದಶಮಸ್ಕಂದದಲ್ಲಿ ಮುಂದೆ ಬರುವಂತ ಶ್ಲೋಕ ಅದು. ಭಗವಂತ ಪ್ರಣತ ಕ್ಲೇಶನಾಶ, ನಮಸ್ಕಾರ ಮಾಡಿದವರ ಕ್ಲೇಶವನ್ನ ನಾಶ ಮಾಡತಕ್ಕಂಥ ಭಗವಂತ. ಅಂತಹ ಭಗವಂತನಲ್ಲಿ ಜರಾಸಂಧನ ಒಂದು ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ರಾಜರು ಆಡ್ತಕ್ಕಂಥ ಒಂದು ಮಾತು ಅಂದ್ರೆ, ಸಂಪತ್ತಿದ್ದಾಗ ನಾವು ತುಂಬಾ ಮೆರೆದಿದ್ದೇವೆ, ತುಂಬಾ ಅಹಂಕಾರವನ್ನ ಪಟ್ಟಿದ್ದೇವೆ ಎಂಬುದಾಗಿ ನಮ್ಮ ಪ್ರವೃತ್ತಿ ಯಾವ ರೀತಿಯಲ್ಲಿ ಇತ್ತು, ಆದ್ರೆ ಹೀಗಿರಬಾರದು ಅನ್ನೋದನ್ನ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರವಾಗಿ ಅವರು ಹೇಳತಕ್ಕಂಥ ಮಾತು. ವ್ಯಾಖ್ಯಾನ ಓದ್ತಾ ಇದ್ದೇನೆ. ಕಿಂ ಬಹುನ ಸರ್ವೇಪಿ ರಾಜಾನಃ ಮಹಾಭಾಗವತಾಃ ವೈರಾಗ್ಯ ಪದವೀ ಅನುಸೃತಾಃ ಇತ್ಯಾಶಯೇನ ತದ್ವಚನಂ ಉದಾಹರತಿ ವಯಂ ಅಂತ. ಅಂದ್ರೆ ಇಲ್ಲಿ ಹಿಂದೆ ಧ್ರುವನ, ಪ್ರಹ್ಲಾದನ, ಬಲಿಚಕ್ರವರ್ತಿಯ ಬೇರೆ ಬೇರೆ ರಾಜರುಗಳ ಮಾತು ಬಂತು. ಬರೀ ಇಷ್ಟು ಮಾತ್ರ ಅಲ್ಲ, ಸರ್ವೇಪಿ ರಾಜಾನಃ, ಇಷ್ಟು ಇನ್ನೇನ್ ಬಾಯ್ಬಿಟ್ಟು ಹೇಳಬೇಕು, ಕಿಂಬಹುನ ಇನ್ನೇನಿದೆ, ಸರ್ವೇಪಿ ರಾಜಾನಃ, ರಾಜಾನೋ ರಾಜಾನಃ, ಎಲ್ಲಾ ರಾಜರುಗಳು ಕೂಡ ಮಹಾಭಾಗವತಾಃ, ಮಹಾಭಗವದ್ಭಕ್ತರಾಗಿದ್ರು ಆಗಿನ ಕಾಲದ ರಾಜರು. ವೈರಾಗ್ಯ ಪದವೀ ಅನುಸೃತಾಃ, ವೈರಾಗ್ಯದ ಸ್ಥಾನವನ್ನೇ ಆಶ್ರಯಿಸಿದರು, ಅದನ್ನೇ ಅನುಸರಿಸಿದರು. ಇತಿ ಆಶಯೇನ, ಈ ಅಭಿಪ್ರಾಯದಿಂದಾಗಿ ತದ್ವಚನಂ ಅಂದ್ರೆ ತೇಷಾಂ ವಚನಂ, ಆ ರಾಜರುಗಳು ಕೃಷ್ಣನ ಮುಂದೆ ಆಡಿದ ಮಾತುಗಳನ್ನ
ಉದಾಹರಣೆ ಇಲ್ಲಿ ಹೇಳ್ತಾ ಇದ್ದಾರೆ. ವಯಂ ಎಂತಕ್ಕಂಥ ಶ್ಲೋಕದ ಮೂಲಕವಾಗಿ ಇಲ್ಲಿ ಬಂತು. ಜಿಹೀರ್ಷಯಾಸ್ಯಾಹ ಅಂತ ಬಂತು. ಅಸ್ಯಾಹ ಅಂದ್ರೆ ಈ ಭೂಮಿಯ ಅಥವಾ ಈ ಸಂಪತ್ತಿನ ಜಿಹೀರ್ಷಯ. ಜಿಹೀರ್ಷ ಶಬ್ದಕ್ಕೆ ಕರ್ತುಂ ಇಚ್ಛಾ, ಅಪಹಾರವನ್ನ ಮಾಡತಕ್ಕಂಥ ಇಚ್ಛೆಯಿಂದಾಗಿ ನಾವು ಹೀಗೆಲ್ಲ ಮಾಡಿದ್ವಿ ಅನ್ನೋದನ್ನ ರಾಜರು ಪಶ್ಚಾತ್ತಾಪದಿಂದ ಆಡತಕ್ಕಂಥ ಮಾತು. ಪಶ್ಚಾತ್ ತಾಪ, ಪಶ್ಚಾತ್ ಅಂದ್ರೆ ನಂತರ, ಅಂದ್ರೆ ಕಷ್ಟ ಬಂದ ನಂತರದಲ್ಲಿ ಆಡುವಂತ ಒಂದು ಮಾತು ತಾಪ. ತಪಸಂತಾಪ, ಅಯ್ಯೋ ಹೀಗೆ ಮಾಡ್ಬಿಟ್ವಲ್ಲ, ಒಂದು ದುಃಖವನ್ನ ಪಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜರುಗಳು ಆಡ್ತಕ್ಕಂಥ ಒಂದು ಮಾತು. ಅನ್ವಯ ಅರ್ಥ ನೋಡ್ಕೊಳ್ಳಿ. ಪ್ರಭೋ ಇದೇ ಸರ್ವಸಮರ್ಥನೆ, ವಯಂ ನಾವು, ಪುರ ಹಿಂದೆ ಅಂತ ಹೇಳಿದ್ರೆ ಸಂಪತ್ತು ಇದ್ದಂತ ಸಂದರ್ಭದಲ್ಲಿ ಶ್ರೀಮದ ನಷ್ಟಬುದ್ಧಯ, ಸಂಪತ್ತಿನ ಒಂದು ಅಹಂಕಾರದಿಂದಾಗಿ ನಷ್ಟಬುದ್ಧಿ ಉಳ್ಳವರಾಗಿ, ಅಸ್ಯಾಹ ಜಿಹೀರ್ಷಯ, ಈ ಸಂಪತ್ತನ್ನು ಅಪಹಾರ ಮಾಡುವಂತ ಇಚ್ಛೆಯಿಂದಾಗಿ, ಇತರೇತರ ಸ್ಪೃಧ, ಪರಸ್ಪರವಾಗಿ ಸ್ಪರ್ಧೆ ಮಾಡಿಕೊಳ್ಳುತ್ತಾ, ಕಚ್ಚಾಟವನ್ನ ಮಾಡುತ್ತಾ, ನಿರ್ಘೃಣಾಹ, ಕರುಣೆಯೇ ಇಲ್ಲದೆ, ಸ್ವಾಹ ಅಪಿ ಪ್ರಜಾಹ, ನಮ್ಮವರೇ ಆಗಿರತಕ್ಕಂಥ ಪ್ರಜೆಗಳನ್ನು ಘ್ನಂತಹ ನಾಶ ಮಾಡುತ್ತಾ, ಪರಂ ಮೃತ್ಯುಂ, ಮೃತ್ಯುವಿಗೂ ಮೃತ್ಯುವಾಗಿರುವಂತಹ ನಿನ್ನನ್ನು, ಅಂದ್ರೆ ಮಹಾಪ್ರಳಯದಲ್ಲಿ ಭಗವಂತ ಎಲ್ಲವನ್ನೂ ತನ್ನ ಉದರದೊಳಗಡೆ ಸೇರಿಸ್ಕೊಂಡು ಬಿಡ್ತಾನೆ. ಹಾಗೆ ಪರಂ ಮೃತ್ಯುವಿಗೂ ಮೃತ್ಯುವಾಗಿರುವಂತತ್ವ ನಿನ್ನನ್ನು, ಅಗಣಯ್ಯ ಲೆಕ್ಕಿಸದೆ, ದುರ್ಮದಾಹ ಕೆಟ್ಟ ಅಹಂಕಾರ ಉಳ್ಳವರು, ಅಭವತಾಂ ಅಭವನ್ನ, ಅಭವಃ ಅಭವತಂ ಅಭವತ, ಅಭವಾವ ಅಭವಾಮ, ಬಹುವಚನ ಅಭವಾಮ, ನಾವೆಲ್ಲರೂ ಕೂಡ ಹೀಗೆ ಆಗಿದ್ದೆವು, ನಿಂದೆ ಈ ತರ ಆಗಿದ್ವಿ, ಆದ್ರೆ ಈಗ ಆ ಅಹಂಕಾರಾದಿಗಳಲ್ಲಿ ನಮ್ಮಿಂದ ದೂರವಾಗಿದೆ ಅನ್ನೋದನ್ನ ಇವರು ಹೇಳತಕ್ಕಂಥ ಒಂದು ಅಭಿಪ್ರಾಯ. ವಯಂ ಪುರಾ ಶ್ರೀಮದ ನಷ್ಟ ಬುದ್ಧಯೋ ಜಿಹೀರ್ಷಯಾಸ್ಯ ಇತರೇತರ ಸ್ಪೃಧಃ ಘ್ನಂತ ಪ್ರಜಾಸ್ಮ ಅಪಿ ನಿರ್ಗೃಣ ಪ್ರಭೋ ಮೃತ್ಯುಂ ಪರಂ ತ್ವಾಮಗಣಯ್ಯ ದುರ್ಮದಾಃ. ಶ್ರೀಕೃಷ್ಣಾರ್ಪಣಮಸ್ತು.